ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ಪನ್ನೀರ್ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಪೂರಿಗೆಲ್ಲ, ಮಕ್ಕಳಿಗೂ ಅಷ್ಟೇ, ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ಎಲ್ಲ ಬಿಡಿಸಿ ವಾಶ್ ಮಾಡಿ ತಗೊಂಡಿದ್ದೀನಿ. ನೋಡಿ, ಕಡ್ಡಿ ಎಲ್ಲ ಫುಲ್ಲು ತೆಗಿಬೇಕಾಗುತ್ತೆ, ಇಲ್ಲಾಂದರೆ ಪಾಲಕ್ ಪನ್ನೀರ್ ಕಹಿ ಬಂದ್ಬಿಡುತ್ತೆ. ನೋಡಿ, ಕಡ್ಡಿ ಇರಬಾರ್ದು, ಎಲೆ ಮಾತ್ರನೇ ಬಿಡಿಸ್ಕೊಬೇಕು. ಇಲ್ಲೊಂದು ಅರ್ಧ ಕಟ್ಟಿದೆ. ಒಂದು 2ರಿಂದ 3 ಸಲ ವಾಶ್ ಮಾಡಿ ತಗೊಂಡಿದ್ದೀನಿ. ನೋಡಿ, ಈಗ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಇದು ಜಾಸ್ತಿ ಬೇಯಿಸಬಾರ್ದು, 1ರಿಂದ 2 ನಿಮಿಷ ಸಾಕು. ನೋಡಿ, ಒಂದು 2 ನಿಮಿಷ ಸಾಕು, ಜಾಸ್ತಿ ಬೇಯಿಸಕ್ಕೆ ಹೋಗಬಾರ್ದು. ನೋಡಿ, ಒಂದು 2 ನಿಮಿಷ ಆಗಿದೆ, ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ನಾವು ಪಾಲಕ್ ಏನು ಬೆಂದಿದೆ ಅಲ್ಲ, ಅದನ್ನೆಲ್ಲ ಒಂದು ಕೋಲ್ಡ್ ವಾಟರ್ಗೆ ಹಾಕಬೇಕಾಗುತ್ತೆ. ನೋಡಿ, ನಾನೊಂದು ಬೌಲಲ್ಲಿ ನೀರಿಟ್ಟಿದ್ದೀನಿ, ಕೋಲ್ಡ್ ವಾಟರು. ಈಗ ಅದಕ್ಕೆ ಹಾಕ್ತಾ ಇದ್ದೀನಿ. ನಾವು ಕೋಲ್ಡ್ ವಾಟರ್ಗೆ ಸೊಪ್ಪು ಹಾಕೋದ್ರಿಂದ ಕಲರ್ ಅದು ಹಾಗೆ ಉಳಿಯುತ್ತೆ. ಸಪ್ರೇಟ್ ಎತ್ತಿಕ್ಕಿದ್ರೆ ಬೆಂದ್ಬಿಡುತ್ತೆ. ಸೊ ಅದಕ್ಕೆ ನೋಡಿ, ಇದೇ ಥರನೇ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಸಣ್ಣದೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಈಗ ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ನೋಡಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ನುಣ್ಣಗಿರಬೇಕು. ಇದೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮತ್ತೊಮ್ಮೆ ಅದೇ ಮಿಕ್ಸಿ ಜಾರ್ಗೆ 2 ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜು ಟೊಮೆಟೊ ಹಾಕ್ತಾ ಇದ್ದೀನಿ. ಇದು ಅಷ್ಟೇ ನುಣ್ಣಗೀಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನುಣ್ಣಗಿರಬೇಕು. ಈಗ ರೆಡಿ ಆಯಿತು ಮಸಾಲೆ ಎಲ್ಲ. ನೋಡಿ, ಒಂದು ಬಾಣಲಿ ಬಿಸಿಗಿಟ್ಟಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇಲ್ಲಿ ಸಾಕು. ನೋಡಿ, ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ತಾ ಇದ್ದೀನಿ. ಬೆಣ್ಣೆ ಸೀಸಬಾರ್ದು, ಇಮಿಡಿಯೇಟ್ ಈರುಳ್ಳಿ ಹಾಕ್ಬಿಡ್ಬೇಕು. ನೋಡಿ, ಇಲ್ಲಿ ನಾನು ಮೀಡಿಯಮ್ ಸೈಜು 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ, ಸಣ್ಣದಾಗಿ ಹಚ್ಚಿರಬೇಕು. ಈರುಳ್ಳಿಗ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇಲ್ಲಿ ಒಂದು 1/4 ಟೀ ಸ್ಪೂನ್ಗಿಂತ ಕಮ್ಮಿನೇ ಇದೆ ಜೀರಿಗೆ ಹಾಕ್ತಾ ಇದ್ದೀನಿ. ಇದು ಅಷ್ಟೇ ಮಿಕ್ಸ್ ಮಾಡಿ. ನೋಡಿ, ಇಲ್ಲಿ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಮೀಡಿಯಮ್ ಉರಿಲೇ ಇಟ್ಟು ಫ್ರೈ ಮಾಡಬೇಕು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗಿದೆ, ಸಾಕು. ಈಗ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ, ಹಚ್ಚ ಖಾರದ ಪುಡಿ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲ 1 ಟೀ ಸ್ಪೂನ್ ಅಷ್ಟು ಯೂಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ. ನೋಡಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ನೋಡಿ, ಒಂದು 1/4 ಟೀ ಸ್ಪೂನ್ಗಿನ ಕಮ್ಮಿನೇ ಹಾಕೊಳ್ಳಿ ಜೀರಿಗೆ ಪುಡಿ. ಒಗ್ಗರಣೆಗೂ ನಾವು ಜೀರಿಗೆ ಹಾಕಿರ್ತೀವಿ. ಮಿಕ್ಸ್ ಮಾಡಿ. ನಾವಿಲ್ಲಿ ಟೊಮೆಟೊ ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿ. ನೋಡಿ, ಇವಾಗ ಪಾಲಕ್ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿ. ನೋಡಿ, ಹಸಿ ವಾಸನೆ ಹೋಗಬೇಕು ಈ ಮಸಾಲೆದೆಲ್ಲ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ನೋಡಿ, ಪಾಲಕ್ ಸೊಪ್ಪೆಲ್ಲ ಇದು ಮಸಾಲೆ ಎಲ್ಲ ಕುದೀತಾ ಇದೆ. ನೋಡಿ, ಮಸಾಲೆ ಎಲ್ಲ ಕುದೀತಾ ಇದೆ, ಸಾಕು. ಈಗ ನೀರು ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ತುಂಬಾ ತೆಳು ಮಾಡಬಾರ್ದು, ಇದೊಂಥರ ಸೆಮಿ ಗ್ರೇವಿ ಥರ, ಗಟ್ಟಿ ನೀರಲ್ಲ, ತೆಳು ಇರಲ್ಲ. ಮಿಕ್ಸ್ ಮಾಡಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ. ನೋಡಿ, ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ಮಳಿಸ್ಬೇಕಾಗತ್ತೆ, ಹಸಿ ವಾಸನೆ ಹೋಗಬೇಕು. ಲಿಡ್ ಓಪನ್ ಮಾಡಿ ನೋಡೋಣ. ಸಾಕು, ಚೆನ್ನಾಗಿ ಮಳ್ಳಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಮಿಕ್ಸ್ ಮಾಡಿ. ನೋಡಿ, ನಾನಿಲ್ಲಿ ಒಂದು 200 ಗ್ರಾಮ್ಸ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ನೋಡಿ, ಕ್ಯೂಬ್ಸ್ ಆಗಿ ಕಟ್ ಮಾಡಿರೋವಂಥದ್ದು. ಈಗ ಪನ್ನೀರ್ ಹಾಕ್ತಾ ಇದ್ದೀನಿ. ನೋಡಿ, ನಿಮಗೆ ಯಾವ ಸೈಜಲ್ಲಿ ಬೇಕಾದ್ರೂ ಕಟ್ ಮಾಡ್ಬೋದು ಪನ್ನೀರ್ನ.
ನಾನು ಸ್ವಲ್ಪ ದಪ್ಪ ಸೈಜಲ್ಲೇ ಕಟ್ ಮಾಡಿದ್ದೀನಿ. ಕೆಲವ್ರ ಮನೆಯಲ್ಲಿ ತುಂಬ ಚಿಕ್ಕದಾಗಿ ಹಾಕ್ತಾರೆ, ಆ ರೀತಿನೂ ಕಟ್ ಮಾಡ್ಬೋದು. ನೋಡಿ ಪನ್ನೀರ್ ಹಾಕಿದ್ದಾಗಿದೆ. ಈಗ ಮಿಕ್ಸ್ ಮಾಡೋಣ. ನೋಡಿ ಈಗ ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ. ಪನ್ನೀರ್ ತುಂಬ ಸಾಫ್ಟಾಗಿ ಆಗುತ್ತೆ. ಲಿಡ್ ಕ್ಲೋಸ್ ಮಾಡೋಣ. ಒಂದು 2 ನಿಮಿಷ ಸಾಕು. ನೋಡಿ ಒಂದು 2 ನಿಮಿಷ ಆಗಿದೆ, ಸಾಕು. ಈಗ ಲಾಸ್ಟ್ ಫ್ರೆಶ್ ಕ್ರೀಮ್ ಹಾಕೋಣ. ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಬೇಕು ಅಂದರೆ ಫ್ರೆಶ್ ಕ್ರೀಮ್ ಸೇರಿಸಲೇಬೇಕು, ಅಥವಾ ಫ್ರೆಶ್ ಕ್ರೀಮ್ ಇಲ್ಲಾಂದರೆ ಹಾಲಿನ ಕೆನೆ ಕೂಡ ಯೂಸ್ ಮಾಡ್ಬೋದು. ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಪಾಲಕ್ ಪನ್ನೀರ್. ಫ್ರೆಶ್ ಕ್ರೀಮ್ ಹಾಕಿ ಮಿಕ್ಸ್ ಮಾಡೋಣ. ನೋಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ಪನ್ನೀರ್ ರೆಡಿ ಆಯಿತು. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಚಪಾತಿ ಪರೋಟಾಗಂತೂ ಸಖತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಅದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.